ವಸು ಮಂತ್ರ ದಶರಥ ಮಹಾರಾಜ ವಿಜಯತೆ. ಮಂತ್ರಿ ಕೇಳು, ಇಂತು ನಾನು ರಾಜವ ಮಂತ್ರಿ ಕೇಳು. ಇಂತು ನಾನು ರಾಜವ ಮಂತ್ರಿ ಕೇಳು. ಇಂತು ನಾನು ರಾಜವ ಮಂತ್ರಿ ಕೇಳು. ಸಂತಸದಿಂದಲೇ 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 ರಾಮಚಂದ್ರಗಿ ರಾಜ ಮಂತ್ರಿ ಕೇಳು. ಇಂದು ನಾನು ರಾಜವ ಮಂತ್ರಿ ಕೇಳು. ಆ ಕೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ ಕೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ ದೇಶಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಆಸೆಯಂ ಕಟ್ಟೋವೆ ಮಂತ್ರಿಗೆ ಕೇಳು. ಇಂದು ನಾನು ರಾಜವ ಮಂತ್ರಿ ಕೇಳು. ಆ ಪರಮ ಪೂಜ್ಯರಾದ ವಸಿಷ್ಠ ಮುನಿಪುಂಗವರೇ, ದಶರಥ ರಾಜೇಂದ್ರ, ಸುಮಂತ್ರ ಮಂತ್ರಿವರೇರೇ, ಮಹಾರಾಜ, ನಾನು 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನನ್ನ ಸುಕುಮಾರನಾದ ಶ್ರೀ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ವಿಶ್ರಾಂತಿ ಪಡೆಯಬೇಕೆಂದಿರುವೆನು. ಗುರುದೇವ ರಾಜೇಂದ್ರ, ಇದಕ್ಕೆ ತಮ್ಮ ಅಭಿಪ್ರಾಯವೇನು? ರಾಜೇಂದ್ರ, ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಸೀತಾರಾಮರ ಪಟ್ಟಾಭಿಷೇಕ
ದಶರಥ ರಾಜೇಂದ್ರ, ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ನನಗೆ ಮಾತ್ರವಲ್ಲದೆ ದೇವಾನುದೇವತೆಗಳಿಗೂ ಸಂತೋಷವಾಗಿರುವಲ್ಲಿ ನನ್ನ ಅನಿಸಿಕೆಯೂ ಬೇಕೆ. ನನಗೆ ಬಹಳ ಸಂತೋಷ. ಧನ್ಯನಾದೆನು ಗುರುದೇವ, ಧನ್ಯನಾದೆನು. ಸುಮಂತ್ರರೇ, ಮಹಾರಾಜ, ಇದಕ್ಕೆ ತಮ್ಮ ಅಭಿಪ್ರಾಯವೇನು ತಿಳಿಸಲೇ ಇಲ್ಲವಲ್ಲ? ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಸುಮಂತ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ಪಡುವಂತ ಈ ದಿನ ಶುಭ ದಿನ. ಸಂತಸ ಪಡುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಶುಭ ದಿನ ಈ ದಿನ. ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರಜನ ಪರಿಜನರೆಲ್ಲರಿಗೂ ಆನಂದವಾಗಿರುವಾಗ ನನಗೂ ಸಹ ಸಂತೋಷವೇ. ಬಹಳ ಸಂತೋಷವಾಯಿತು. ಹಾಗಾದರೆ ನೀವು ಈಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಹಾಗೇ ಆಗಲಿ. ಗುರುದೇವ, ಗುರುದೇವ, ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ಗುರುತಿಸಿ ಹೇಳಿ. ಹಾ ರಾಜೇಂದ್ರ, ಗುರುದೇವ, ನಾಳೆ ಗುರುವಾರ ಶುದ್ಧ ಪಕ್ಷ ಪಂಚಮಿ ಅಭಿಜನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿದೆ. ಧನ್ಯನಾದೆನು ಗುರುದೇವ, ಧನ್ಯನಾದೆನು. ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಎಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಚಂದದಿಂದ ಪೇಳೆ ಜನಕಲೇ ತಂದೆಯೇ. ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಜನಕ, ನಮಸ್ಕರಿಸುವೆನು. ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು ತಂದೆ? ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರ್ಯವು ಅತಿ ಮಾತ್ತರವಾದದ್ದು.
ಅದೇನೆಂದರೆ ಈ ಕೋಸಲ ಸಾಮ್ರಾಜ್ಯವನ್ನು ನಾನು 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಿ ವಿಶ್ರಾಂತಿ ಪಡೆಯಬೇಕೆಂದಿರುವೆನು. ಜನಕ, ಕುಮಾರ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಅವಸರವೇನು ತಂದೆ? ಕುಮಾರ, ಪೂಜ್ಯರಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದ್ದರಿಂದ ಈ ರೀತಿ ಮಾಡಬೇಕಾಯಿತೇ ವಿನಃ ಭರತ ಶತ್ರುಘ್ನರನ್ನು ಬಿಟ್ಟು ಮಾಡಬೇಕೆಂದಿಲ್ಲ. ಅವರಿಗೂ ಹೇಳಿ ಕಳಿಸಿದ್ದೇನೆ, ಸಕಾಲಕ್ಕೆ ಬರುವ ನಿರೀಕ್ಷೆ ಇದೆ. ಅಲ್ಲದೆ ಹಾಲಸ್ಯಂ ಅಮೃತಂ ವಿಷಂ, ಶುಭ ಕಾರ್ಯಕ್ಕೆ ವಿಳಂಬವೇ ವಿಷವಾಗುವುದು. ನೀನು ಚಿಂತಿಸಬೇಡ. ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು. ಮಹದಾಜ್ಞೆ. ಪೂಜ್ಯರಿಗೆ ವಂದಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ನೀನು ಮಂಗಳ ಸ್ನಾನ ಮಾಡಿ ಶುಚಿರ್ಭೂತನಾಗಿರು. ಕಾಲವರಿದು ಬಂದು ನಾನೇ ರಕ್ಷಾಬಂಧನವನ್ನು ಕಟ್ಟುತ್ತೇನೆ. ಧನ್ಯನಾದೆನು ಗುರುದೇವ, ಧನ್ಯನಾದೆ. ಬಾ ನನ್ನ ಸಂಗಡ. ಸುಮಂತ್ರರೇ, ಮಹಾರಾಜ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವನ್ನು ನಾಡಿನೆಲ್ಲೆಡೆಯಲ್ಲಿ ತಿಳಿಸಿಬಿಡಿ. ಹಾಗೇ ಆಗಲಿ.